ಏನು ಕಳೆದ ತಿಂಗಳ ಒಂದು ಮಾಹಿತಿ ಹಕ್ಕಿನ ಅಡಿಯಲ್ಲಿ ನಾನೊಂದು ಅರ್ಜಿಯನ್ನು ಸಲ್ಲಿಸಿದ್ದೆ. ನಿನ್ನೆ ತಾನೇ ತಹಸೀಲ್ದಾರ್ ಕಚೇರಿಯಿಂದ ನನಗೆ ಮಾಹಿತಿ ದೊರಕಿದೆ. ಆ ಮಾಹಿತಿಯ ಪ್ರಕಾರ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ವಕ್ಫ್ ಆಸ್ತಿ ಅಂತ ಎಷ್ಟಿದೆ ಅಂತ ತಿಳಿದದ್ದು ಒಟ್ಟು 1985ರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಸುಮಾರು 1560 ಎಕರೆ, ಆಮೇಲೆ 2019ರ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ 107 ಎಕರೆ, ಒಟ್ಟು 1666 ಎಕರೆ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ವಕ್ಫ್ ಆಸ್ತಿ ಅಂತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಹಾಗೂ ವಕ್ಫ್ ಬೋರ್ಡ್ ಅದರ ಅಧಿಕಾರವನ್ನು ವಹಿಸಲಿಕ್ಕೆ ಮುಂದಾಗಿದೆ. ಇದರ ಜೊತೆ ನಾನು ಕೆಲವು ಪ್ರಶ್ನೆಗಳನ್ನ ಈಗ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡ್ಗೆ ಕೇಳೋದೇನಪ್ಪಾ ಅಂತಂದ್ರೆ, ಈ ನೋಟಿಫಿಕೇಶನ್ ಮಾಡೋ ಟೈಮಲ್ಲಿ ತಾವೇನಾದ್ರೂ ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ? ನೋಟಿಸ್ ಕೊಟ್ಟಿದ್ರೆ ಅದರ ದಾಖಲಾತಿಗಳನ್ನ ದಯವಿಟ್ಟು ಒದಗಿಸಿಕೊಡಿ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, 1985ರಲ್ಲಿ ಆದಂತಹ ಏನು ನೋಟಿಫಿಕೇಶನ್ ಇದೆ, ಗೆಜೆಟ್ ನೋಟಿಫಿಕೇಶನ್ ಇದೆ, ಆ ಹೊತ್ತಿನಲ್ಲಿ 1985 ಆಗಿರ್ಬೋದು 86ರಲ್ಲಿ ಉತ್ತಾರಗಳಲ್ಲಿ ಸೇರ್ಬೇಕಾಗಿತ್ತು. ಅದನ್ನ ನಂತರ 2010ರಲ್ಲಿ 2008ರಲ್ಲಿ 11ರಲ್ಲಿ ತಮಗೆ ಯಾವಾಗ ಬೇಕಾವಾಗ ಸೇರಿಸ್ತಾ ಹೋಗಿದ್ದೀರಿ. ಆ ಒಂದು ಕಾರಣ ನನಗೆ ಗೊತ್ತಾಗಬೇಕಾಗಿದೆ. ಅದರ ಜೊತೆ ಈಗೇನು ನೋಟಿಫಿಕೇಶನ್ ಪ್ರಕಾರ ನೀವು ವಕ್ಫ್ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾ ಇದ್ರಿ, ಅದಕ್ಕೆ ತಮ್ಮ ಹತ್ರ ಏನಾದ್ರೂ ದಾಖಲಾತಿಗಳಿದಾವೆ? ಆ ದಾಖಲಾತಿಗಳು ಇದ್ರೆ, ಯಾಕಂತಂದ್ರೆ 4-5 ತಲೆಮಾರುಗಳಿಂದ ಈ ರೈತರು ಉಳುಮೆ ಮಾಡ್ತಾ ಬಂದಂತಹ ಈ ಜಮೀನುಗಳು ಏನಿದಾವೆ ಅದು 1985ರಲ್ಲಿ ತಕ್ಷಣ ವಕ್ಫ್ ಆಸ್ತಿ ಹೇಗಾಯ್ತು, ಯಾವ ಆಧಾರದ ಮೇಲೆ ಆಯ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ. ಇದೇ ರೀತಿ ಪ್ರತಿಯೊಂದು ಹಳ್ಳಿ, ಈ ಹಳ್ಳಿಯಲ್ಲಿ ಇಲ್ಲ ಅಂತಿಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ 20-25 ಎಕರೆ ಜಮೀನು ಇವತ್ತು ವಕ್ಫ್ ಆಸ್ತಿ ಅಂತ ನೀವು ನೋಂದಾಯಿಸಿಕೊಂಡಿದ್ದೀರಿ. ಈ ಎಲ್ಲಾ ದಾಖಲಾತಿಗಳನ್ನ ದಯವಿಟ್ಟು ದೊರಕಿಸಿಕೊಡಿ. ಅದರ ಜೊತೆ ಏನು ಸರ್ಕಾರ ಇದಕ್ಕೆ ಬೆಂಬಲವಾಗಿ ನಿಂತಿದೆ, ಈಗಾಗಲೇ ರಾಜ್ಯಾದ್ಯಂತ ಒಂದು ಹೋರಾಟವನ್ನ ಏನು ತಗೊಂಡಿದ್ದಾರೆ, ಆ ಹೋರಾಟದಲ್ಲಿ ನಾವೆಲ್ಲರೂ ಸೇರಿ ಈ ಅಥಣಿ ಭಾಗದ ರೈತರಿಗೆ ಬೆನ್ನೆಲುಬಾಗಿ ನಿಂತು ಆ ಹೋರಾಟವನ್ನ ಯಶಸ್ವಿಯಾಗಿ ಬಳಸೋಕೆ ನಾವೆಲ್ಲರೂ ಕೈ ಜೋಡಿಸಿದೀವಿ. ಈ ಒಂದು ರಾಜ್ಯಾದ್ಯಂತ ಹೋರಾಟ ಏನ್ ನಡೆದಿದೆ ಅದು ಕೇವಲ 2023ರ ನೋಟಿಫಿಕೇಶನ್ಗೆ ಸೀಮಿತ ಆಗಬಾರದು. ಅಥಣಿ ಮತ್ತು ಕಾಗವಾಡ ರೈತರ ಪರವಾಗಿ ಮತ್ತು ಉಳಿದ ಎಲ್ಲಾ ರೈತರು ಏನು 2023ಕ್ಕಿಂತ ಮೊದಲು ಬಂದಿರತಕ್ಕಂತಹ ಏನು ನೋಟಿಫಿಕೇಶನ್ಗಳಿದಾವೆ, ಉದಾಹರಣೆಗಾಗಿ 1985 ಆಗಿರಬಹುದು ಅಥವಾ 2019ರದ ನೋಟಿಫಿಕೇಶನ್ ಆಗಿರಬಹುದು, ಅವು ಕೂಡ ತಕ್ಷಣ ರದ್ದಾಗಬೇಕು ಮತ್ತು ಈ ರೈತರಿಗೆ ಪರಿಹಾರವನ್ನ ಒದಗಿಸಿಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಕಳಕಳಿಯ ಮನವಿ.